ಎಲ್ರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ LIC ಕಡೆಯಿಂದ ಹೊಸದಾಗಿ ಲಾಂಚ್ ಆಗಿರೋ ನವ್ ಜೀವನ್ ಶ್ರೀ ಸಿಂಗಲ್ ಪ್ರೀಮಿಯಂ ಪ್ಲಾನ್ ನಂಬರ್ 911 ಬಗ್ಗೆ ಹೇಳ್ತಿದ್ದೀನಿ. ಇದು ಇಂಟ್ರೊಡ್ಯೂಸ್ ಆಗಿರೋದು 4th July 2025 ಅಲ್ಲಿ. ಸೊ ಇಲ್ಲಿ ಏನೆಲ್ಲ ಅಡ್ವಾಂಟೇಜ್ ಇದೆ ಅಂದ್ರೆ, ನೇಮ್ ಅಲ್ಲೇ ಇರೋ ತರ ಇದು ಬಂದು ಸಿಂಗಲ್ ಪ್ರೀಮಿಯಂ ಎಂಡೋವ್ಮೆಂಟ್ ಪ್ಲಾನ್. ಸೊ ಇದು ಆಲ್ಮೋಸ್ಟ್ ಲೈಕ್ FD ಟೈಪ್ ಆಕ್ಟ್ ಮಾಡುತ್ತೆ. ಸೊ ನೀವು ಒನ್ ಟೈಮ್ ನಿಮ್ಮ ಅಮೌಂಟ್ ನ ಇಟ್ರೆ ಸೊ ನಿಮ್ಗೆ ಅದು ಬೋತ್ ಸೇವಿಂಗ್ಸ್ ಹಾಗೂ ಇನ್ಶೂರೆನ್ಸ್ ಕವರ್ ಕೊಡುತ್ತೆ ನಿಮ್ ಪಾಲಿಸಿ ಟರ್ಮ್ ಇರೋ ತನಕ. ಸೊ ನೆಕ್ಸ್ಟ್ ಅಡ್ವಾಂಟೇಜ್ ಏನಂದ್ರೆ ಗ್ಯಾರಂಟಿಡ್ ಅಡಿಷನ್. ಸೊ ಇಲ್ಲಿ ನಿಮ್ಗೆ ರೇಟ್ ಆಫ್ ಇಂಟ್ರೆಸ್ಟ್ ಥ್ರೂ ಔಟ್ ದ ಲೈಕ್ ವೇರಿ ಆಗಿರೋಲ್ಲ, ಥ್ರೂ ಔಟ್ ನಿಮ್ ಪಾಲಿಸಿ ಟರ್ಮ್ ಇರೋ ತನಕ ಇದು ಫಿಕ್ಸ್ಡ್ ಇದೆ. ಸೊ ಎವ್ರಿ 1000 rupeesಗೆ 85 rupees ನಿಮ್ಗೆ ಗ್ಯಾರಂಟಿಡ್ ಅಡಿಷನ್ ಆಡ್ ಆಗ್ತಾ ಇರುತ್ತೆ ನಿಮ್ ಪಾಲಿಸಿ ಟರ್ಮ್ ಇರೋ ತನಕ. ಸೊ ಮಿನಿಮಮ್ ಪಾಲಿಸಿ ಟರ್ಮ್ ಬಂದು 5 year ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಯಾರಿಗೆಲ್ಲ ಕಮ್ಮಿ ಪಾಲಿಸಿ ಟರ್ಮ್ ಬೇಕು, ಪಾಲಿಸಿ ಕಮ್ಮಿ ಟೈಮಲ್ಲಿ ಇರಬೇಕು ಅಂತ ಅನ್ಕೋತಿರೋ ಅವ್ರಿಗೂ ಕೂಡ ಇದೊಂದು ಒಳ್ಳೆಯ ಪಾಲಿಸಿ ಆಗಿದೆ. ಸೊ ಹಾಗೂ ನಮಗೆ ಸಮ್ ಅಶೋರ್ಡ್ ಆನ್ ಡೆತ್ಗೆ 2 ಆಪ್ಷನ್ಸ್ ಅವೈಲಬಿಲಿಟಿ ಇದೆ. ಸೊ ಆಪ್ಷನ್ 1 ನಲ್ಲಿ 1.25 times ಆಫ್ ಟ್ಯಾಬ್ಯುಲರ್ ಸಿಂಗಲ್ ಪ್ರೀಮಿಯಂ ಇದೆ, ಅಥವಾ ಬೇಸಿಕ್ ಸಮ್ ಅಶೋರ್ಡ್ ಇದೆ. ಸೊ ಇವೆರಡರಲ್ಲಿ ಯಾವ್ದು ಹೈಯರ್ ಇರುತ್ತೆ ಆ ಅಮೌಂಟ್ ಸಿಗುತ್ತೆ ಆಪ್ಷನ್ 1 ನ ನಾವು ಆಪ್ಟ್ ಮಾಡಿದ್ರೆ. ಆಪ್ಷನ್ 2 ಆದ್ರೆ 10 times ಆಫ್ ಸಿಂಗಲ್ ಪ್ರೀಮಿಯಂ, ನಾವೇನ್ ಪೇ ಮಾಡಿರುತ್ತೆ ಪ್ರೀಮಿಯಂಗೆ 10 times ಅಡಿಷನ್ ಆಗಿರುತ್ತೆ, 10 times ಮಲ್ಟಿಪ್ಲೈ ಆಗಿರುತ್ತೆ. ಸೊ ಇದನ್ನ ನೀವು ನಿಮ್ ರಿಕ್ವೈರ್ಮೆಂಟ್ಗೆ ತಕ್ಕ ಹಾಗೆ ನೋಡಿ ನೀವು ಕೇರ್ಫುಲ್ ಆಗಿ ಚೂಸ್ ಮಾಡಬಹುದು. ಸೊ ನೀವು ಸೆಲೆಕ್ಟ್ ಮಾಡೋ ಆಪ್ಷನ್ಸ್ ಮೇಲೆ ನಿಮ್ ಪ್ರೀಮಿಯಂ ಸಹ ಸ್ಲೈಟ್ಲಿ ವೇರಿ ಇರುತ್ತೆ. ಸೊ ಈ ಪಾಲಿಸಿಯಲ್ಲಿ ಏನೆಲ್ಲ ಎಲಿಜಿಬಿಲಿಟಿ ಕ್ರೈಟೀರಿಯಾಸ್ ಇದೆ ಅಥವಾ ಕಂಡೀಷನ್ಸ್ ಇದೆ ಅಂದ್ರೆ, ಸೊ ಬೇಸಿಕ್ ಸಮ್ ಅಶೋರ್ಡ್ ಸ್ಟಾರ್ಟ್ ಆಗೋದು 1 lakh ಇಂದ, ಹಾಗೂ ಮ್ಯಾಕ್ಸಿಮಮ್ ಬೇಸಿಕ್ಗೆ ನೋ ಲಿಮಿಟ್ಸ್, ಅಂಡ್ ಮಿನಿಮಮ್ ಏಜ್ ಆಫ್ ಎಂಟ್ರಿ 30 days. ಯಾರಿಗೆಲ್ಲ ಯಾವುದೇ ಮಗುಗೆ 30 days ಕಂಪ್ಲೀಟ್ ಆಗಿದೆ ಸೊ ಅವ್ರಿಗೆಲ್ಲ ನೀವು ಈ ಪಾಲಿಸಿನ ಅವೈಲ್ ಮಾಡ್ಬೋದು. ಹಾಗೂ ಮ್ಯಾಕ್ಸಿಮಮ್ ಏಜ್ ಬಂದು ನೀವು ಸಮ್ ಅಶೋರ್ಡ್ ಆನ್ ಡೆತ್ ನ ಆಪ್ಷನ್ 1 ಚೂಸ್ ಮಾಡಿದ್ರೆ 60 years, ಅಥವಾ ಆಪ್ಷನ್ 2 ಸೆಲೆಕ್ಟ್ ಮಾಡಿದ್ರೆ 40 years ಇದೆ. ಪ್ರೀಮಿಯಂ ಪೇಯಿಂಗ್ ಟರ್ಮ್ ಇದು ಸಿಂಗಲ್ ಪ್ರೀಮಿಯಂ ಆಗಿರುತ್ತೆ, ಹಾಗೂ ಮಿನಿಮಮ್ ಪಾಲಿಸಿ ಟರ್ಮ್ 5 years ಇದೆ, ಅಂಡ್ ಮ್ಯಾಕ್ಸಿಮಮ್ ಪಾಲಿಸಿ ಬಂದು 20 years ಇದೆ. ಅಂಡ್ ಸರೆಂಡರ್ ವ್ಯಾಲ್ಯೂ, ಸೊ ನೀವು ಈ ಪಾಲಿಸಿನ ನಿಮ್ ಪಾಲಿಸಿ ಟರ್ಮ್ ಅಲ್ಲಿ ಯಾವಾಗ ಬೇಕಾದ್ರೂ ಸರೆಂಡರ್ ಮಾಡಬಹುದು. ಸೊ ನಿಮ್ ಸರೆಂಡರ್ ವ್ಯಾಲ್ಯೂ ಬಂದು ನಿಮ್ ಪಾಲಿಸಿಯಲ್ಲಿ ಕಂಡೀಷನ್ಸ್ ಏನಿರುತ್ತೆ ಅದ್ರ ಬೇಸಿಸ್ ಮೇಲೆ ಸರೆಂಡರ್ ವ್ಯಾಲ್ಯೂ ಫಿಕ್ಸ್ ಆಗಿರುತ್ತೆ. ಅಂಡ್ ಇನ್ನೊಂದು ಇದ್ರೊಳಗೆ ನೀವು ಲೋನ್ ಕೂಡ ಅವೈಲ್ ಮಾಡಬಹುದು. ಸೊ ನಿಮ್ ಪಾಲಿಸಿ ಇಫೆಕ್ಟಿವ್ ಆದ 3 months ಇಂದ ನೀವು ಈ ಲೋನ್ ನ ಅವೈಲೇಬಲ್ ಮಾಡಬಹುದು. ಸೊ LIC ಕಡೆಯಿಂದ ಲೋನ್ಗೂ ಕೆಲವೊಂದು ಕಂಡೀಷನ್ಸ್ ಇದೆ. ಸೊ ಲೆಸ್ ದೆನ್ 10 years ಇದ್ರೆ ಎಷ್ಟು ಪರ್ಸೆಂಟೇಜ್ ಆಫ್ ಲೋನ್ ಅವೈಲ್ ಮಾಡಬಹುದು, 10 years ಗಿಂತ ಜಾಸ್ತಿ ಇದ್ರೆ ಎಷ್ಟು ಪರ್ಸೆಂಟೇಜ್ ಆಫ್ ಲೋನ್ ಅವೈಲ್ ಮಾಡಬಹುದು ಎನ್ನುವುದು ಇಲ್ಲಿರೋ ಸ್ನ್ಯಾಪ್ಶಾಟ್ ಅಲ್ಲಿ ಇದೆ. ಅಂಡ್ ನೆಕ್ಸ್ಟ್ ಬಂದು ಆಪ್ಷನಲ್ ರೈಡರ್. ನೀವು LIC ಇಂದ ಆಕ್ಸಿಡೆಂಟಲ್ ಡೆತ್ ಅಂಡ್ ಡಿಸಬಿಲಿಟಿ ಬೆನಿಫಿಟ್ ರೈಡರ್ ನ ಆಪ್ಟ್ ಮಾಡಬಹುದು, ಹಾಗೂ LIC ನ್ಯೂ ಟರ್ಮ್ ಅಶೂರೆನ್ಸ್ ರೈಡರ್ ನ ಆಪ್ಟ್ ಮಾಡಬಹುದಾಗಿದೆ. ಅಂಡ್ ವಿತ್ ಎಕ್ಸಾಂಪಲ್ ಎಕ್ಸ್ಪ್ಲೇನ್ ಮಾಡಬೇಕು ಅಂದ್ರೆ, ಯಾವುದೇ ಒಂದು ಪರ್ಸನ್ಗೆ 20 year ಆಗಿದೆ ಅಂಡ್ ದೆನ್ ಅವರು ಬೇಸಿಕ್ ಸಮ್ ಅಶೂರ್ಡ್ ನ 1 lakh ಆಪ್ಟ್ ಮಾಡಿದ್ದಾರೆ, ಅಂಡ್ ಪಾಲಿಸಿ ಟರ್ಮ್ ಬಂದು 20 year, ಅಂಡ್ ಅವರು ಸಮ್ ಅಶೋರ್ಡ್ ಆನ್ ಡೆತ್ಗೆ ಆಪ್ಷನ್ 2 ನ ಸೆಲೆಕ್ಟ್ ಮಾಡಿದ್ದಾರೆ. ಸೊ ಆಗ ಅವ್ರ ಪಾಲಿಸಿ 20 years ಇದ್ದಾಗ ಅವ್ರ ಪಾಲಿಸಿ ಸ್ಟಾರ್ಟ್ ಆಗಿರುತ್ತೆ. ಸೊ 20 years ವೇಟಿಂಗ್ ಪೀರಿಯಡ್ ಇರುತ್ತೆ, ಬಿಕಾಸ್ ಪಾಲಿಸಿ ಟರ್ಮ್ ಬಂದು 20 year ಇದೆ, ಅಂಡ್ 40 yearsಗೆ ಅವ್ರಿಗೆ ಅದು ಮೆಚುರಿಟಿ ಬರುತ್ತೆ. ಸೊ ಅವ್ರಿಗೆ ಪಾಲಿಸಿ ಸ್ಟಾರ್ಟ್ ಆದಾಗ ಅವ್ರ ಪ್ರೀಮಿಯಮ್ ವಿತೌಟ್ GST ಬಂದು ಅಪ್ರಾಕ್ಸಿಮೇಟ್ಲಿ 1,35,000 rupees ಸಮ್ವೇರ್ ಇರುತ್ತೆ, ಅಂಡ್ ವಿತ್ GST ಅದು 4.5% ಆಡ್ ಆದಾಗ 1,04,537 ಅಪ್ರಾಕ್ಸಿಮೇಟ್ಲಿ ಬರುತ್ತೆ. ಇದು ಅವ್ರು ಪೇ ಮಾಡೋ ಪ್ರೀಮಿಯಂ ಆಗಿರುತ್ತೆ ಅಟ್ ದ ಸ್ಟಾರ್ಟ್ ಆಫ್ ಪಾಲಿಸಿ. ಅದೇ 20 years ಆದ್ಮೇಲೆ ಮೆಚುರಿಟಿ ಆದ್ಮೇಲೆ ಅವ್ರಿಗೆ ಅದಕ್ಕೆ ಬೇಸಿಕ್ ಸಮ್ ಅಶೋರ್ಡ್ ಪ್ಲಸ್ ಗ್ಯಾರಂಟಿಡ್ ಅಡಿಷನ್ಸ್ ಅವೈಲೇಬಲ್ ಇದೆ. ಸೊ ಅವ್ರ ಬೇಸಿಕ್ ಸಮ್ ಅಶೋರ್ಡ್ ಬಂದು 1 lakh ಇದೆ, ಅಂಡ್ ಗ್ಯಾರಂಟಿಡ್ ಅಡಿಷನ್ ಅವರ ಪ್ರತಿ 1,000 ರೂಪಾಯಿಗೆ 85 rupees ಗ್ಯಾರಂಟಿಡ್ ಅಡಿಷನ್ಸ್ ಇದೆ. ಸೊ ಅವ್ರ 1 yearಗೆ 1 ಲಕ್ಷಕ್ಕೆ 8,500 ಗ್ಯಾರಂಟಿಡ್ ಅಡಿಷನ್ ಇದೆ. ಸೊ 20 yearsಗೆ 1,70,000 ಗ್ಯಾರಂಟಿಡ್ ಅಡಿಷನ್ಸ್ ಬಂದಿರುತ್ತೆ. ಸೊ ಬೇಸಿಕ್ ಸಮ್ ಪ್ಲಸ್ ಗ್ಯಾರಂಟಿಡ್ ಅಡಿಷನ್ ಅಪ್ರಾಕ್ಸಿಮೇಟ್ಲಿ 2.7 lakhs ಆಗಿರುತ್ತೆ.
ಇದು ಅವ್ರಿಗೆ 40 years ಮೆಚುರಿಟಿ ಅಮೌಂಟ್ ಆಗಿರುತ್ತೆ. ಸೊ ಇನ್ ಕೇಸ್ ಏನಾದರೂ ಲೈಕ್ ಅನ್ಲೈಕ್ ಸಿಚುಯೇಷನ್ಸ್ ಲೈಕ್ ಡೆತ್ ಸಿಚುಯೇಷನ್ಸ್ ಅಥವಾ ಏನಾದರೂ ಆದರೆ ಅವ್ರ ಪಾಲಿಸಿ ಟರ್ಮ್ ಇದ್ದಾಗ, ಸಪೋಸ್ ಅವರು 10 years ಪಾಲಿಸಿ ಟರ್ಮ್ ಆದಮೇಲೆ ಅವ್ರಿಗೆ ಅನ್ಯಾಚುರಲ್ ಥಿಂಗ್ಸ್ ಆಯಿತು ಅಂದಾಗ ಅವ್ರ ಡೆತ್ ಬೆನಿಫಿಟ್ ಹೇಗಿರುತ್ತೆ. ಸೊ ಅವರು ಆಪ್ಷನ್ 2ನ ಆಪ್ಟ್ ಮಾಡಿರೋದ್ರಿಂದ 10 times ಆಫ್ ಅವರ ಪ್ರೀಮಿಯಂ ಅಮೌಂಟ್ ಮಲ್ಟಿಪ್ಲೈ ಆಗುತ್ತೆ, ಪ್ಲಸ್ ಅವ್ರಿಗೆ 10 yearsದು ಗ್ಯಾರಂಟಿಡ್ ಅಡಿಷನ್ ಆಗಿರುತ್ತೆ. ಸೊ 8,500 1 yearಗೆ ಇಂಟು 10 yearsಗೆ ಮಾಡಿದಾಗ 85,000. ಸೊ ಎರಡು ಕ್ಯಾಲ್ಕುಲೇಟ್ ಮಾಡಿದಾಗ ಸೊ ಅವ್ರಿಗೆ 10,85,035 rupees ಅವ್ರಿಗೆ ಡೆತ್ ಬೆನಿಫಿಟ್ ಆಗಿ ಅವೈಲೇಬಲ್ ಇರುತ್ತೆ. ಸೊ ಇದು ನವಜೀವನ್ ಶ್ರೀ ಸಿಂಗಲ್ ಪ್ರೀಮಿಯಂ ಪಾಲಿಸಿಯ ಡೀಟೇಲ್ಸ್ ಆಗಿರುತ್ತೆ. ಸೊ ನಿಮಗೆ ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ಸ್ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ನನ್ನ ಚಾನೆಲ್ಗೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಯಾರಿಗಾದ್ರೂ ಈ ಪಾಲಿಸೀಸ್ನ ತಗೊಳ್ಳೋ ಇಂಟ್ರೆಸ್ಟ್ ಇದ್ದು ಅಥವಾ ಇನ್ನೂ ಇನ್ಫಾರ್ಮೇಷನ್ಸ್ ಬೇಕು ಅಂದರೆ ದಯವಿಟ್ಟು ಇಂಟ್ರೆಸ್ಟೆಡ್ ಅಂತ ಕಾಮೆಂಟ್ ಮಾಡಿ. ಸೊ ನಾವು ನಿಮಗೆ ಕಾಂಟ್ಯಾಕ್ಟ್ ಮಾಡಿ ಇನ್ಫಾರ್ಮೇಷನ್ಸ್ನ ಪ್ರೊವೈಡ್ ಮಾಡ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.